ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹಳ ಮುಖ್ಯವಾಗಿ ಇವತ್ತು ನಾನು ತಮ್ಮನ್ನು ಕರೆದಿರ್ತಕ್ಕಂಥದ್ದು, ನಿನ್ನೆ ದಿವಸ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದು ಅವರು ಈ ಪ್ರಕರಣವನ್ನು SITನವರು ಸರಿಯಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅವರು ಸಮರ್ಥರು ಅಲ್ಲ ಮತ್ತು ಅವರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ನೀವು CBI ಕೊಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅವರಿಗೆ ತಿಳಿಸುವಂಥದ್ದು, ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. SIT ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಮತ್ತು ಈಗಾಗಲೇ ತನಿಖೆ ಯಾವ ರೀತಿ ಮುಂದುವರಿತಾ ಇದೆ ಅಂತ ಇಡೀ ಜನಸಮುದಾಯ ಗಮನಿಸಿದೆ. ಕೆಲವು ರಾಜಕೀಯ ಹೇಳಿಕೆಗಳನ್ನು ಹೊರತುಪಡಿಸಿದರೆ SITನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಆದ್ದರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು, CBI ಅಗತ್ಯ ಇಲ್ಲ. 2008ರಿಂದ 2013ರವರೆಗೆ ಅಂದಿನ ಸರ್ಕಾರ CBIಗೆ ಒಂದು ಕೇಸ್ ಕೊಡಲಿಲ್ಲ ಮತ್ತು ಕೆಲವು ನಂತರದ ದಿವಸದಲ್ಲಿ ಕೊಟ್ಟಂತ ಕೇಸ್ಗಳು, ಅದನ್ನು ನಾನು 1, 2, 3 ಹೇಳಕ್ಕೆ ಹೋಗೋದಿಲ್ಲ, ನಮಗೆ ಸಮಾಧಾನದ ರೀತಿಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಬಹಳ ಜನರ ಅನಿಸಿಕೆಗಳು. ಅದರ ಬಗ್ಗೆ ಕಮೆಂಟ್ಸ್ಗಳು ಬಂದಿರೋದು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. CBIನವರು ವರದಿ ಕೊಟ್ಟಾಗ ಅದು ಇಲ್ಲ ಸರಿಯಾಗಿ ಮಾಡಿಲ್ಲ ಇದನ್ನು ಅಂದಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಉದಾಹರಣೆಗೆ ರವಿ IAS ಆಫೀಸರು ಅವರ ಕೇಸ್ನಲ್ಲಿ CBIನವರು ಕೊಟ್ಟಂಥ ವರದಿಯನ್ನು ಬಹಳ ಜನ ಟೀಕೆ ಮಾಡಿದ್ದನ್ನು ಕೇಳಿದ್ದೇವೆ. ಹಾಗಾಗಿ CBI ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅನ್ನುವಂಥ ಪರಿಕಲ್ಪನೆ ಬೇಡ. ನಾವು SITನವರು ಬಹಳ ಪ್ರಾಮಾಣಿಕವಾಗಿ, ಬಹಳ ಎಫೆಕ್ಟಿವ್ ಆಗಿ, ಯಾರದೇ ಇಂಟರ್ಫಿಯರೆನ್ಸ್ ಇಲ್ಲದೆ, ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಮತ್ತು ಯಾರೇ ಸರ್ಕಾರದಲ್ಲಿರ್ತಕ್ಕಂಥವರು ಯಾವುದೇ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಇಲ್ಲ. ಅವರಿಗೆ ನಾವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫ್ರೀಡಮ್ ಕೊಟ್ಟಿದ್ದೇವೆ, ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡಬೇಕು ಅನ್ನೋದನ್ನಂತ ಅಷ್ಟೇ ಹೇಳಿದ್ದೇವೆ ನಾವು. ಅವ್ರಿಗೆ ಕಾನೂನು ಗೊತ್ತಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ CBI ಈ ಕೇಸನ್ನು ಕೊಡ್ತಕ್ಕಂಥ ಅಗತ್ಯ ಇಲ್ಲ. ನಮ್ಮ SITಯವರು ಸಮರ್ಥರಿದ್ದಾರೆ, ಅವರ ಮೇಲೆ ವಿಶ್ವಾಸ ಇಡೋಣ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.